15 ದಿನಕ್ಕೆ ಹೂ ಬಿಟ್ಟು ಕೂಡ ಹೋಗಿಬಿಡತ್ತೆ. ಒಂದೇ ಸೀಸನಿಗಿದು, ಹಾಗಾಗಿ ಜಾಸ್ತಿ ದಿನ ಇರುವುದಿಲ್ಲ. ಈ ಹೂ ಒಂದು ಸೀಸನಿಗೆ ಬರುತ್ತೆ ಮತ್ತು ಹೋಗಿಬಿಡತ್ತೆ. ಮತ್ತು ಮೊದಲೇ ದಾಸವಾಳ ಗಿಡ ಎಲ್ಲ ಕಡ್ದು ಬಿಟ್ಟಿದ್ವಲ್ಲ, ಹಾಗಾಗಿ ದೇವರಿಗೆಲ್ಲ ತೆಗೆದಿಡ್ತಾ ಇದ್ದೀವಿ. ಇದು ನೋಡಿ ಒಂದು ಮುರಿದೋಗ್ಲಿಕ್ಕೆ ಬಂದಿದೆ. ಅಯ್ಯೋ ಮುರಿದೇ ಹೋಗ್ಬಿಟ್ಟು ತೋಟದಲ್ಲಿ ಒಂದು ಸ್ವಲ್ಪ ಜಾಗ ಉಂಟಲ್ಲ ಆ ಮನೆ ಹತ್ರ, ಸೊ ಹಾಗಾಗಿ ಅಲ್ಲಿ ಹೋಗಿ ನೆಡುವ ಅಂತೇಳಿ ಈಗ ಕಿತ್ಕೊಂಡು ಈಗ ಹೋಗಿದ ತಕ್ಷಣ ನೆಟ್ಟು ಬಿಡ್ತೀನಿ. ಒಂದು ಪದ್ಧತಿ ಅಂತ ಹೇಳೋದು, ತುಳಸಿ ಗಿಡ ಮಧ್ಯಾಹ್ನ ಮೇಲೆ ನೆಡಬಾರ್ದೆ ಅಂತ ಹೇಳ್ಬಿಟ್ಟು. ಯಾಕೆ ಏನು ಅಂತ ಪೂರ್ತಿಯಾಗಿ ಗೊತ್ತಿಲ್ಲ ನನಗೆ. ಮತ್ತು ತುಳಸಿ ಗಿಡ ಕಿತ್ತಿದ ಮೇಲೆ, ಅಂದರೆ ಭೂಮಿ ಮೇಲಿಂದ ಕಿತ್ತಿದ ಮೇಲೆ ಅದು ಮತ್ತೆ ನೆಡಲೇಬೇಕಂತೆ, ಹಾಗೆ ಬೀಸಾಡಬಾರ್ದಂತೆ, ಎಲ್ಲಾದರೂ ಒಂದು ಮಣ್ಣಿಗೆ ನೆಡಬೇಕಂತೆ. ತುಂಬ ಸೂಪರಾಗಿದೆ ನೋಡೋಕ್ಕೆ. ಫಸ್ಟ್ ಗ್ರೀನಿಗಿರುತ್ತೆ ಅನ್ಕೊತೀನಿ, ನೆಕ್ಸ್ಟ್ ಹಣ್ಣಾಗ್ತಾ ಬರ್ತಾ ಬರ್ತಾ ಯೆಲ್ಲೋ ಕಲರಿಗೆ ಬರುತ್ತೆ. ಹಲಸಿನ ಗಿಡ ಮುರಿದಾಕಿದೆ ಮಂಗ, ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿತ್ತು. ಇದು ಕರೆಕ್ಟಾಗಿ ಕಾಂಡಕ್ಕೆ ಬರಬೇಕಿದ್ರೆ ಒಂದು ಚಿಕ್ಕದಾಗಿ ಮಳೆ ಬಂತು. ರೆನ್ಕೋಟ್ ಹಾಕೊಂಡಿದ್ದೆ, ಇಲ್ಲಿ ನೋಡ್ರೆ ಇದು ಕತ್ತಿ ತಾಗಿಬಿಡ್ತು. ರೆನ್ಕೋಟಿಗೆ ತಾಗಿ ಸ್ಲಿಪ್ ಆಗಿ ಕೈಗೆ ತಾಗಿಬಿಡ್ತು. ಇಸ್ಕ ಉಂಟಲ್ಲ, ಏನಾದರೂ ನಮ್ಮ ಬಟ್ಟೆ ಮೇಲೆ ಎಲ್ಲಾದರೂ ಹೀಗೆ ಓಡಾಡ್ತು ಅಂತಂದರೆ ಅದು ಒಂದು ಹೋಗುವ ತಳಿ ಒಂದು ವಿಸಿಟ್ನ ಕೊಟ್ವಿ. ನಮ್ಮ ತೋಟನ ಹೇಗಿದೆ ಅಂತೇಳಿ ನೋಡ್ಕೊಂಡು ಹೋಗೋದು. ಎದುರದು ಪ್ಲೇಟ್ ಒಳಗೆ ಹಾಕ್ಲಿಕ್ಕೆ ಅಲ್ಲೇ ಇಲ್ಲಿ ಈಗ ನಂಗೆ ನೋಡೋಕ್ಕೂ ಕೂಡ ಕೊಡ್ತಾ ಇಲ್ಲ ಇವರು. ಏನಪ್ಪ ದೇವ್ರೆ, ನೋಡಿ ಅನ್ನ ಕಲ್ಸಾಗೋದು ಕಡೆಗೆ ಯಾರಾದ್ರೂ ಹೊತ್ಕೊಂಡು ಮಲ್ಕೊಂಡ್ರಂತೂ ಹುಲಿ ಮಲ್ಕೊಂಡಿದೆ ಅಂತ ಹೇಳ್ಬೋದು ನೋಡಿದ್ರೆ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕನ್ನ ಒತ್ತಿ, ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಇವತ್ತೇ ಫುಲ್ ಬೆಳಗ್ಗಿಂದನೂ ಮಳೆ, ರಾತ್ರಿ ಪೂರ್ತಿ ಮಳೆ ಇತ್ತು, ಬೆಳಗ್ಗೆನೂ ಕೂಡ ಪೂರ್ತಿ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟಿ ಮಳೆ ಇತ್ತು. ಇವತ್ತೇ ತೋಟಕ್ಕೆ ಹೋಗೋದು ಬೇಡ, ದನಗಳಿಗೆ ಬಿಡೋದು ಬೇಡ, ಈ ರೇಂಜಿಗೆ ಇತ್ತಾಗಿತ್ತು ಮಳೆ. ಅಂದ್ಕೊಂಡಿದ್ರಾಗಿತ್ತು. ಸದ್ಯಕ್ಕೆ 9 ಗಂಟೆಯಿಂದ ಸ್ವಲ್ಪ ನಿಧಾನಕ್ಕೆ ಬಂದಿದೆ ಮಳೆ, ಈಗ ಸ್ವಲ್ಪ ಹುಳು ಬಂದಿದೆ. ಹಾಗಾಗಿ ಅಮ್ಮ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ ದನಗಳಿಗೆಲ್ಲ ತೋಟಕ್ಕೆ. ಈಗ ನಾನು ಕೂಡ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾ ಇದ್ದೀವಿ. ಸಂಜೆಗೆ ಒಂದು ಸ್ವಲ್ಪ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಮಧ್ಯಾಹ್ನ ತನಕ ಬೇಣಕದಲ್ಲಿ ದನಗಳಿಗೆಲ್ಲ ಮೇಯಿಸಿಬಿಟ್ಟು ಮಧ್ಯಾಹ್ನ ಮೇಲೆ ಹೊರಗಡೆ ಹಾಕಿಬಿಟ್ಟು ಮನೆಗೆ ಬಂದು ಊಟ ಮಾಡುವ ಅಂತ ಹೇಳಿ. ಮತ್ತು ಜಾಸ್ತಿ ಮಳೆ ಇದ್ರೂ ಕೂಡ ಕೆಲಸ ಮಾಡೋಕ್ಕೆ ಅಷ್ಟೊಂದು ಆಗೋದಿಲ್ಲ. ಇವತ್ತೇ ಹೋಗೋದು ಬೇಡ ಅಂತೇಳಿ ನಾವು ಅಂದ್ಕೊಂಡಿದ್ರಾಗಿತ್ತು. ಬಟ್ ಕೆಲಸ ಇವತ್ತೆಲ್ಲ ನಾಳೆ ಮಾಡಲೇಬೇಕು, ಬೇರೆಯವ್ರು ಮಾಡೋದು ನಮ್ಮ ಕೆಲಸ ನಾವೇ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅಮ್ಮ ಹೋಗಿ ನೋಡುವ ಎಷ್ಟಾಗುತ್ತೆ ಅಷ್ಟನ್ನು ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ನನ್ನ ಹೂವಿನ ಗಿಡ ನೋಡ್ಕೊತ ಒಂದು ಸತಿ ಹೋಗಿ ನೋಡ್ಕೊಂಡು ಬರುವ ಅಂತೇಳಾಯಿತು. ನೋಡಿ ಇದು ಜರ್ಬರ್ ಗಿಡ ಎಲ್ಲ ಜಾಸ್ತಿ ಮಳೆಯಾಗಿ ಕೊಳಿತಾ ಉಂಟು. ಹೂವಂತೂ ಬಿಡೋದಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮಳೆ. ಸೊ ಹಾಗಾಗಿ ಎಲ್ಲ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ನೀರು ಜಾಸ್ತಿಯಾಗಿ ಬೇರೆಲ್ಲ ಕೊಳಿತಾ ಇದೆ. ಒಂದು ಸ್ವಲ್ಪ ಹೊಳು ಬಂದಾಗಲೇ ಗಿಡಗಳು ಒಂದು ಸ್ವಲ್ಪ ರೆಡಿ ಆಗಬೇಕು. ಅದಕ್ಕೆ ಏನೆಲ್ಲ ಅಂದರೆ ನಾವು ಚಾಕರಿ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ನಾನಂತೂ ಮಳೆ ಹೊಳೋ ಬರೋಕ್ಕಿಂತ ಮುಂಚೆ ಯಾವ ಗಿಡಕ್ಕೂ ಕೂಡ ಏನೂ ಮಾಡಲ್ಲ. ಸದ್ಯಕ್ಕೆ ಅದು ಬದುಕಿದ್ರೆ ಸಾಕು, ಅಷ್ಟನ್ನೇ ನೋಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳಿ ನೋಡುವ. ಲೆಟ್ಸ್ ಗೋ. ನಾನು ಕೆಂಪು ಕಲರ್ ನಾಗ್ದಾಳಿ ತೋರಿಸಿದ್ನಾಗಿತ್ತು, ಯಾವ ಥರ ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಇದು ಬಿಳಿ ಕಲರು ಅಂತ ಹೇಳಿದ್ನಲ್ಲ, ಬಿಳಿ ಕಲರ್ ನಾಗ್ದಾಳಿ ನೋಡಿ ಈ ಥರ ಆಗಿದೆ. ಇಲ್ಲೊಂದು ಬಿಟ್ಟಿದೆ, ಹಾಗೆ ಇಲ್ಲೊಂದು ಬಿಟ್ಟಿದೆ, 2 ಹೂವನೇ ಬಿಟ್ಟಿದೆ. ಇನ್ನು ಗೊಂತ್ಲಿಗೆ ಬಿಡೋದುಂಟು. ಹೀಗೆ ಇನ್ನೂ ಯಾವ್ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ. ಬಟ್ ಹೋದ ವರ್ಷ ನಾನು ನಾಗ್ದಾಳೆ ಎಲ್ಲ ಹೂ ಬಿಡಬೇಕಿದ್ರೆ ಮನೇಲಿ ಇರಲಿಲ್ಲಾಗಿತ್ತು. ಹಾಗಾಗಿ ನನಗೆ ಯಾವ್ಯಾವ ಹೂ ಗಿಡ ಇದೆ ಅಂತೇಳಿ ಕೂಡ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಕೆಂಪು ಕಲರ್ ಇದ್ದಿದ್ದು ಗೊತ್ತಿತ್ತು, ವೈಟ್ ಕಲರ್ ಇದ್ದಿದ್ದು ಗೊತ್ತುಂಟು. ಇನ್ನೊಂದು ಹಳದಿ ಕಲರ್ ಒಂದು ಇದೆ ಅಂದ್ಕೊತೀನಿ, ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ನೆನಪಿಲ್ಲ ನನಗೆ. ಸೊ ಇದು ನೋಡಿ ಎಷ್ಟು ಚೆಂದ ಅಂದರೆ, ಇದು ಜಾಸ್ತಿ ದಿನ ಬಿಡೋದಿಲ್ಲ, ಒಂದು 15 ದಿನಕ್ಕೆ ಹೂ ಬಿಟ್ಟು ಕೂಡ ಹೋಗಿಬಿಡತ್ತೆ. ಒಂದೇ ಸೀಸನಿಗಿದು, ಹಾಗಾಗಿ ಜಾಸ್ತಿ ದಿನ ಇರುವುದಿಲ್ಲ. ಈ ಹೂ ಒಂದು ಸೀಸನಿಗೆ ಬರುತ್ತೆ ಮತ್ತು ಹೋಗಿಬಿಡತ್ತೆ. ಮತ್ತು ಬುಡ ಕೂಡ ಅಲ್ಲಿ ಕೆಳಗಡೆನೇ ಇರುತ್ತೆ. ಮಳೆ ಬಿದ್ದ ತಕ್ಷಣ ಮತ್ತು ಚಿಗುರಿ ಮತ್ತು ಹೂ ಬಿಡುತ್ತೆ ಅಷ್ಟೇ. ನಾಗ್ದಾಳಿದು ಒಂದು ತಿಂಗಳ ಇರುತ್ತೆ ಅಷ್ಟೇ, ಎಲ್ಲ ಹೂ ಬಿಡೋ ತನಕ 1 ತಿಂಗಳ ಇರುತ್ತೆ ಅಷ್ಟೇ. ಸೊ ಹಾಗೆ ಇದು ಒಂದು ಹೂವು, ಇದು ದೊಡ್ಡ ಗಿಡ ಆಗತ್ತೆ ಈ ಥರದ್ದು, ಎಲ್ಲ ಕಲರ್ ಹೂ. ಇಲ್ಲೊಂದು ಗಿಡ ಎಲ್ಲ ಉಂಟು. ಇದಕ್ಕೆಲ್ಲ ಇನ್ನು ಮೊಗ್ಗು ಬಿಡಬೇಕು, ಹೂ ಬಿಡಬೇಕು ಅಂತಂದರೆ ಮಳೆ ಸ್ವಲ್ಪ ಕಡಿಮೆ ಆಗಬೇಕು ಅನಿಸುತ್ತೆ. ಹಾಗೆ ನಮ್ಮ ಡೇರೆ ಗಿಡ, ಡೇರೆ ಹೂ, ಈ ಹೂವನ್ನು ತುಂಬ ಅರಳ್ತಾ ಇದ್ದಾವೆ. ಇಲ್ಲಿ ನೋಡಿ ಈ ಥರ. ಇಲ್ಲೊಂದು, ಇದು ಮೊಗ್ಗು ತುಂಬ ಬಿಡ್ತಾ ಇದೆ. ಆಲ್ರೆಡಿ ತುಂಬ ಬೇಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಜಾತಿದು. ಆ್ಯಂಡ್ ಇಲ್ಲೊಂದು ಕಾಣಿಸ್ತಾ ಇದ್ದೀವಿ, ಇದು ಈ ಜಾತಿದು ಒಂದು ಬಿಟ್ಟಿದೆ, ಕೆಂಪು ಕಲರ್ದು ಸೇಮ್ ಇದೆ. ಇಲ್ಲೊಂದು, ಆ್ಯಂಡ್ ಮತ್ತು ಆಲ್ಮೋಸ್ಟು
ಎಲ್ಲದಕ್ಕೂ ಮೊಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಬಿಡೋಕ್ಕೆ ಯಾಕೋ ಲೇಟ್ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ಹೂವು ಅರಳಿನೂ ಕೂಡ ಹೋಗ್ತಾ ಇದೆ. ಇದು ಒಂದೇ ಒಂದು ಬುಡಕ್ಕೆ ಅರಳ್ತಾ ಉಂಟು. ಇದು ನೋಡಿ, ಈ ಥರ ಎಲ್ಲ ಮೊಗ್ಗಾಗ್ತಾ ಇದೆ. ಆಲ್ಮೋಸ್ಟ್ ದೇವರಿಗೆಲ್ಲ ತೆಗೆದಿಡ್ತಾ ಇದ್ದೀವಿ ನಾವು, ಹೂವು ಜಾಸ್ತಿ ಆದಂಗೆ ತೆಗ್ದು. ಮತ್ತು ಮೊದಲೇ ದಾಸವಾಳ ಗಿಡ ಎಲ್ಲ ಕಡ್ದು ಬಿಟ್ಟಿದ್ವಲ್ಲ, ಹಾಗಾಗಿ ದೇವರಿಗೆಲ್ಲ ತೆಗೆದಿಡ್ತಾ ಇದ್ದೀವಿ. ಇದು ನೋಡಿ, ಒಂದು ಮುರಿದೋಗ್ಲಿಕ್ಕೆ ಬಂದಿದೆ. ಅಯ್ಯೋ, ಮುರಿದೇ ಹೋಗ್ಬಿಟ್ಟಿದೆ ಭಾರಕ್ಕೆ, ಹೂವಿನ ಭಾರಕ್ಕೆ. ಇದು ಕಟ್ಟಬೇಕಿತ್ತು. ಇದು ನೋಡಿ, ಇದು ಅರಳಿ ತುಂಬ ದಿನ ಆಯಿತು. ಮೊದಲು ಹೂ ಬಿಟ್ಟಿದ್ದು ಈ ಗಿಡಕ್ಕೆ, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ದೇವರಿಗೂ ಕೂಡ ಇಟ್ಟಿಲ್ಲ. ಈಗ ಇನ್ನೊಂದು ಮಗ್ ರೆಡಿ ಆಗಿದ್ದಿದೆ. ಒಳಗೆ ಹಾಕಿದ್ನಲ್ಲ, ಆ ಗಿಡಗಳೆಲ್ಲ ಅಷ್ಟೊಂದು ಬೆಳೆದಿಲ್ಲ ಚೆನ್ನಾಗಿ, ಅಂದರೆ ಹೈಟಾಗಿ ಬೆಳೆದಿಲ್ಲ. ಬಟ್ ಗುಟ್ಟನೆಲ್ಲ ಹಾಕಿ ಕಟ್ಟಿದ್ದೀವಿ. ಇಲ್ಲಿ ನೋಡಿ, ಮೊಗ್ಗು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೊಗ್ಗು ಬಂದಿದೆ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆಂದರೆ ನಾನು ಪ್ಲಾಟ್ ಒಳಗೆ ಹಾಕಬೇಕಿದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದು, ಹಾಗಾಗಿ ಮಣ್ಣೆಲ್ಲ ಅಂಟಾಯಿತು ಅಂತ ಏನೋ ಗೊತ್ತಿಲ್ಲ. ಬಟ್ ಅಷ್ಟೊಂದು ಹೈಟಾಗಿ ಬೆಳೆದಿಲ್ಲ. ಈ ಕಡೆದು ಕೊಟ್ಟೆ ಒಳಗೆ ಹಾಕಿರೋದು ಕೊಟ್ಟೆ ಕೂಡ ಸಣ್ಣದಾಯ್ತಾ ಅಥವಾ ಮಣ್ಣೆ ಅಂಟಾಯ್ತಾ ಒಂದು ಕೂಡ ಗೊತ್ತಾಗಿಲ್ಲ. ಮತ್ತು ಮಳೆ ಜಾಸ್ತಿಯಾಗಿ ಈ ರೀತಿಯಾಗಿದೆಯೋ ಗೊತ್ತಿಲ್ಲ. ಬಟ್ ಓಕೆ, ಚೆನ್ನಾಗಾಗಿದೆ, ಬಟ್ ಹೈಟಾಗಿ ಬೆಳೆದಿಲ್ಲ. ಮತ್ತು ಇಲ್ಲಿ ಗೊಂಡೆ ಸಸಿನೂ ಕೂಡ ಹಾಕಿದ್ನಲ್ಲ, ಇದನ್ನು ಕೂಡ ಬಂದಿದೆ ಚಿಕ್ಕದಾಗಿ. ಒಂದು ಸ್ವಲ್ಪ ನೆಟ್ಟಿದ್ದಾಳೆ ಅಮ್ಮ, ಇಷ್ಟು ಚಿಕ್ಕ ಬಂದಿರೋದು. ಇನ್ನು ಒಂದು 4 ದಿನದಲ್ಲಿ ನಾನು ಕೂಡ ಅಷ್ಟನ್ನು ಕೂಡ ನೆಟ್ಟು ಬಿಡ್ತೀನಿ. ಬಂದಿರೋದೇ ಎಷ್ಟು, ಅದನ್ನು ಕೂಡ ಚೆನ್ನಾಗಿ ನೆಟ್ಕೊಂಡು ಹೂ ಬಿಟ್ಟರೆ ಸಾಕು. ಹಾಗೆ ಇಲ್ಲಿ ತುಳಸಿ ಗಿಡ ಎಲ್ಲ ತುಂಬ ಬಂದಿದೆ. ಇದು ಮನೆಯಲ್ಲಿ ಎಲ್ಲಾದರೂ ನೆಡುವ ಅಂತ ಹೇಳಿ ಅಂದರೆ ಜಾಗ ಇಲ್ಲ. ಎಲ್ಲಾದರೂ ನೆಟ್ಬಿಟ್ರೆ ಮತ್ತು ಬೇಸಿಗೆಗಾಲದಲ್ಲಿ ತೆಗಿತೀವಿ. ಮಂಗನೂ ಕೂಡ ತಿನ್ನತ್ತೆ ತುಳಸಿ ಗಿಡ. ಹಾಗಾಗಿ ಇದನ್ನು ತಗೊಂಡು ಹೋಗಿ ತೋಟದಲ್ಲಿ ನೆಡುವ ಅಂತ ಹೇಳಿ, ತೋಟದಲ್ಲಿ ಒಂದು ಸ್ವಲ್ಪ ಜಾಗ ಉಂಟಲ್ಲ ಆ ಮನೆ ಹತ್ರ, ಸೊ ಹಾಗಾಗಿ ಅಲ್ಲಿ ಹೋಗಿ ನೆಡುವ ಅಂತಲ್ಲಿ ಈಗ ಕಿತ್ಕೊಂಡು ಹೋಗಿ ತಗೊಂಡು ಹೋಗಬೇಕು. ಇಷ್ಟನ ತುಳಸಿ ಗಿಡನ ತಗೊಂಡಿದ್ದೀನಿ. ಒಂದೇ ಕಡೆ ತುಂಬ ಆಗಿರೋದು, ಬಾಕಿ ಕಡೆ ಎಲ್ಲ ಆಗಿರೋದನ್ನು ಬೇರೆ ಕಡೆ ಮನೆ ಹತ್ರನೇ ನೆಟ್ಟಿದ್ದೀವಿ. ಮನೆ ಹತ್ರನೂ ನೆಟ್ಬಿಟ್ರೆ ಜಾಗನೂ ಬೇಕಲ್ವ, ಹಾಗಾಗಿ ಈಗ ತೋಟದ ಹತ್ರ ಹೋಗಿ ನೆಡ್ತೀನಿ ಇದನ್ನು. ಮತ್ತು ತುಳಸಿ ಗಿಡ ನೆಡೋದ್ರಲ್ಲಿ ಒಂದು ಪದ್ಧತಿ ಇದೆಯಂತೆ. ಬೆಳಗ್ಗೆ 12 ಗಂಟೆ ಒಳಗೇ ತೆಗೆದುಬಿಟ್ಟು ನೆಡಬೇಕಂತೆ. ಸೊ ಹಾಗಾಗಿ ಈಗ ಬೆಳಗ್ಗಿನ ಒಪ್ಪತ್ತೆಲ್ಲ ನಾನು ಹೋಗ್ತಾ ಇರೋದು. ಈಗ ಹೋಗಿದ ತಕ್ಷಣ ನೆಟ್ಟು ಬಿಡ್ತೀನಿ. ಒಂದು ಪದ್ಧತಿ ಅಂತ ಅದು, ತುಳಸಿ ಗಿಡ ಮಧ್ಯಾಹ್ನ ಮೇಲೆ ನೆಡಬಾರ್ದೆ ಅಂತ ಹೇಳ್ಬಿಟ್ಟು. ಯಾಕೆ ಏನು ಅಂತ ಪೂರ್ತಿಯಾಗಿ ಗೊತ್ತಿಲ್ಲ ನನಗೆ. ಮತ್ತು ತುಳಸಿ ಗಿಡ ಕಿತ್ತಿದ ಮೇಲೆ, ಅಂದರೆ ಭೂಮಿ ಮೇಲಿಂದ ಕಿತ್ತಿದ ಮೇಲೆ ಅದು ಮತ್ತೆ ನೆಡಲೇಬೇಕಂತೆ. ಹಾಗೆ ಬೀಸಾಡಬಾರ್ದಂತೆ, ಎಲ್ಲಾದರೂ ಒಂದು ಮಣ್ಣಿಗೆ ನೆಡಬೇಕಂತೆ. ಸೊ ಹಾಗಾಗಿ ತುಳಸಿ ಗಿಡಕ್ಕೆ ತುಂಬ ವ್ಯಾಲ್ಯೂ ಇದೆ, ನಾವು ಪೂಜಿಸ್ತೀವಿ. ಸೊ ಹಾಗಾಗಿ ತುಳಸಿ ಗಿಡನ ಇಷ್ಟನ್ನು ತಗೊಂಡು ಹೋಗಿ ನೆಡ್ತಾ ಇದ್ದೀವಿ. ಅಲ್ಲಿನೂ ಕೂಡ ಮಂಗ ತಿನ್ನತ್ತೆ, ಬಟ್ ಆದಷ್ಟು ನಾವು ಹೋಗಿ ನೆಟ್ಟು ನಮಗೆ ಪೂಜೆಗೆಲ್ಲ ಬೇಕಾಗತ್ತಲ್ಲ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ತಗೊಂಡು ಹೋಗ್ಬೇಕಿದ್ರೆಲ್ಲ ತುಳಸಿ ಗಿಡ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇದನ್ನು ಹೋಗಿ ನೆಟ್ಟು ಬಿಡ್ತೀವಿ. ಮತ್ತು ಇದನ್ನು ಇಲ್ಲ ಅಂತಂದರೆ ನೆಕ್ಸ್ಟ್ ತುಳಸಿ ಗಿಡ ಪೂಜೆಗೆಲ್ಲ ತುಳಸಿ ಬೇಕಾಗತ್ತಲ್ಲ, ಅದಕ್ಕೆ ನಾವು ಮತ್ತೆ ಕಷ್ಟಪಡಬೇಕಾಗತ್ತೆ. ಹಾಗೆ ತುಳಸಿ ಸಸಿನ ಇದ್ದಾಗಲೇ ನಾವು ನೆಡ್ಕೊಂಡ್ಬಿಟ್ರೆ ಅದು ಆಗ್ತಾ ಇರತ್ತೆ. ಹಾಗಾಗಿ ಇಷ್ಟನ್ನು ತಗೊಂಡಿದ್ದೀನಿ, ಈಗ ಹೋಗಿ ನೆಡಬೇಕು. ನಾನು ತೋಟಕ್ಕೆ ಹೋಗ್ತಾ ಇರಬೇಕಾದ್ರೆ ಕಾಡು ಕೋಳಿ ಹೋಗ್ತಾ ಇತ್ತಾಗಿತ್ತು, ಅದ್ರ ಸೌಂಡ್ ಕೇಳಿ ಆಯಿತಾ. ನಾನು ತೋಟಕ್ಕೆ ಹೋಗ್ಬೇಕಾದ್ರೆ ರೋಡ್ ಪಕ್ಕದಲ್ಲಿ ನನಗೆ ಒಂದು ರೀತಿ ಹಣ್ಣು ಕಾಣಿಸ್ತು. ನೋಡಲಿಕ್ಕೆ ಸೇಮ್ ಸ್ಟ್ರಾಬೆರಿ ಹಣ್ಣು ಥರ ಇದೆ. ಇಲ್ಲಿ ನೋಡಿ, ಏನು ಹಣ್ಣು ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ. ಸೇಮ್ ಸ್ಟ್ರಾಬೆರಿ ಹಣ್ಣಿದು ನೋಡಿ, ಇಲ್ಲೂ ಕೂಡ ಆಗಿದೆ. ಬಟ್ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ಗೊತ್ತಾ, ತುಂಬ ಸೂಪರ್ ಆಗಿದೆ ನೋಡೋಕ್ಕೆ. ಫಸ್ಟ್ ಗ್ರೀನಿಗಿರುತ್ತೆ ಅಂದ್ಕೊತೀನಿ, ನೆಕ್ಸ್ಟ್ ಹಣ್ಣಾಗ್ತಾ ಬರ್ತಾ ಬರ್ತಾ ಯೆಲ್ಲೋ ಕಲರಿಗೆ ಬರುತ್ತೆ, ನೆಕ್ಸ್ಟ್ ರೆಡ್ ಕಲರಿಗೆ. ಸೂಪರ್ ಆಗಿದೆ, ಸ್ವಲ್ಪ ಹಣ್ಣಿರುತ್ತಲ್ಲ ಹಾಗೆ. ನನಗಿಂತ ಒಂದು 15 ನಿಮಿಷ ಮುಂಚೆ ಅಮ್ಮ ಹೋಗಿದ್ದಾರೆ ದನ ಬಡ್ಕೊಂಡು. ಆವಾಗ ಹೋಗ್ತಾ ಇರಬೇಕಾದ್ರೆ ದನ ಇಲ್ಲಿ ಸಗಣಿ ಹಾಕಿದೆ. ಅಷ್ಟರ ಒಳಗಡೆನೇ ಹುಳ ಬಂದ್ಕೊಂಡು ಲಡ್ಡು ಮಾಡಿಕೊಂಡು ಕೂಡ ತನ್ನ ಮನೆಗೆ ತಗೊಂಡೋಗ್ಲಿಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಲಡ್ಡು ಕಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಇದು ಮಕನ ಕೆಳಗಡೆ ಮಾಡಿಕೊಂಡು ಮತ್ತು ಹಿಂದ್ಗಡೆ ಕಾಲನ್ನ ಮೇಲ್ಗಡೆ ಮಾಡಿಕೊಂಡು ಈ ಥರ ಮಾಡಿ ದುಕ್ಕೊಂಡು ಹೋಗ್ತಾ ಇದೆ. ಅದು ನೋಡಿ ಇಷ್ಟು ದೊಡ್ಡ ಸಗಣಿ ಲಡ್ಡುನ ಹೇಗೆ ದುಕ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಲಿಕ್ಕೆ ತುಂಬ ಚಿಕ್ಕ ಹುಳ ಇದು,
ಇದು ತನ್ನ ಮನೆಗೆ ತಗೊಂಡು ಹೋಗ್ತಾ ಇದೆ. ಅದ್ರ ಮನೆ ಎಲ್ಲಿದೆ ಅಂತಲೂ ಕೂಡ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ನಾನು ನೋಡಿದೆ ಅದು ಎಲ್ಲಿ ಹತ್ತಿರದಲ್ಲಿ ಇರಬಹುದು ಅಂತೇಳಿ. ಆದರೆ ಅದು ಎಷ್ಟು ದೂರ ಹೋಗುತ್ತೆ ಅಂತ ನಂಗೆ ಅಷ್ಟೆಲ್ಲ ಕಾಯೋ ತಾಳ್ಮೆ ನನಗೂ ಕೂಡ ಇರಲಿಲ್ಲಾಗಿತ್ತು. ಕೆಲ್ಸಕ್ಕೆ ಹೋಗಿತ್ತಲ್ಲ, ಸೊ ಹಾಗಾಗಿ ನೋಡಿದೆ. ಬಟ್ ಇದು ದೂಕ್ಕೊಂಡು ಹೋಗೋದು ಮಾತ್ರ ತುಂಬ ವಿಚಿತ್ರ ಅನ್ನಿಸ್ತು. ಅದು ಹೇಗೆ ದೂಕ್ತಾ ಇದೆ ಅಂತಂದರೆ ಎಷ್ಟು ಫೋರ್ಸ್ಫುಲಿ, ಎಷ್ಟು ಸ್ಪೀಡಾಗಿ ಮತ್ತು ನೋಡುತ್ತೆ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ದೂಕೋದು, ಮತ್ತು ತನ್ನ ದಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅದು ದೂಕಬೇಕಾಗತ್ತೆ. ತುಳಸಿ ಗಿಡನ ಇಲ್ಲಿ ನೆಡುವ ಅಂತ ಹೇಳಿದೆ. ಹೋದ ವರ್ಷ ಇಲ್ಲಿ ಮೆಣಸಿನ ಶಶಿ ನೆಟ್ಟಿದ್ರಾಗಿತ್ತು. ಇಲ್ಲಿ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತಲ್ಲ, ನಾವಿಲ್ಲಿ ಕಾಲು ತೊಳೆಯೋಕ್ಕೆಲ್ಲ ಬಂದಾಗ ತುಳಸಿ ಗಿಡಕ್ಕೆ ನೀರು ಹಾಕ್ಬೋದು ಬೇಸಿಗೆಗಾಲದಲ್ಲೂ ಕೂಡ ಅಂತ ಹೇಳಿಬಿಟ್ಟು ಇಲ್ಲಿ ನೆಡಕ್ಕೆ ಬಂದಿದ್ದೀನಿ. ಆಲ್ರೆಡಿ ಇಲ್ಲಿ ಒಂದು ಲಿಂಬು ಗಿಡ ಇದೆ, ಇಲ್ಲೇ ಇಟ್ಟಿದ್ರಾಗಿತ್ತು. ಇಲ್ಲೇ ನೆಲಕ್ಕೆ ಬೇರೆ ತೊಗೊಂಡ್ಬಿಡ್ತದ್ದು, ಮತ್ತೆ ತೆಗಿಲಿಕ್ಕೆ ಹೋಗಿಲ್ಲ, ಸೈಡಿಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮೆಣಸಿನ ಗಿಡ ಬದ್ಕೊಂಡುಂಟು, ಬಾಕಿದೆಲ್ಲ ಕೂಡ ಹೋಗ್ಬಿಟ್ಟಿದೆ. ಇವಾಗ ಇಲ್ಲಿ ಜಾಗದಲ್ಲಿ ಇಷ್ಟನ್ನ ತುಳಸಿ ಗಿಡ ತಂದಿದ್ವಲ್ಲ ಅಷ್ಟನ್ನು ನೆಡುವ ಅಂತ ಹೇಳಿ ತುಳಸಿ ಗಿಡ ಫುಲ್ಲಾಗಿ ನೆಟ್ಟು ಮುಗಿಸಿದ್ದೀನಿ. ಈ ರೀತಿಯಾಗಿ ಅಂಟಿದೆ ಮಣ್ಣು, ಸೊ ಹಾಗಾಗಿ ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ವಾಲ್ದಂಗೆ ಆಗಿದೆ. ಅಲ್ಲಿ ಮೇಲೆಗಡೆ ಒಂದೆರಡು ನೆಟ್ಟಿದ್ದೀನಿ, ಬಾಕಿದೆಲ್ಲ ಇಲ್ಲಿ ನೆಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ದೂರ ದೂರ ನೆಟ್ಟಿದ್ದೀನಿ, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತಲ್ಲ, ಹಾಗಾಗಿ ಅದಕ್ಕೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ದೂರ ನೆಟ್ಟಿದ್ದೀನಿ. ಇದು ಹಲಸಿನ ಗಿಡ ನೆಟ್ಟಿದ್ವಿ ಹೋದ ವರ್ಷ, ಅದಕ್ಕೆ ಹೋದ ವರ್ಷ ಬೇಲಿ ಮಾಡಿಟ್ಟಿದ್ರಾಗಿತ್ತು. ಈ ವರ್ಷ ಮತ್ತೆ ಬೇಲಿ ಮಾಡೋದು. ಇದಕ್ಕೆ ಏನಿಲ್ಲ, ಇದು ಬಿಚ್ಚಿದಲ್ಲ, ಇದಕ್ಕೆ ಒಂದು 2 ಗುಟ್ಟ ಹಾಕಿಬಿಟ್ಟು ಹೊರಗಡೆಯಿಂದ ಸೊಪ್ಪನ್ನು ತಂದು ಕಟ್ಟೋದು ಅಷ್ಟೇ. ಜಾಸ್ತಿ ಏನು ದೊಡ್ಡ ಬೇಲಿ ಮಾಡುವಂಥದ್ದು ಏನಿಲ್ಲ. ಅಲ್ಲನೇ ಶಿವನು, ಓ ಶಿವನು, ಓ ಶಿವನು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಇಷ್ಟು ಬೇಲಿ ಮಾಡಿದ್ರೂ ಕೂಡ ಇಷ್ಟು ದೊಡ್ಡ ಆಗಿರೋಂಥ ಹಲಸಿನ ಮರ, ಹಲಸಿನ ಗಿಡ ಮುರಿದಾಕಿದೆ ಮಂಗ. ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿತ್ತು, ಇದು ಕರೆಕ್ಟಾಗಿ ಕಾಂಡಕ್ಕೆ ಮುರಿದೋಗ್ಬಿಡ್ತು ನೋಡಿ. ಸುಮಾರು ದಿನ ಆಯಿತು ಇದು ಮುರಿದು ಹಾಕಿ, ಎಲೆ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಎಷ್ಟು ಬೇಲಿ ಇತ್ತು, ಬಟ್ ಆದರೂ ಕೂಡ ಹೋಗ್ಬಿಟ್ಟಿದೆ. ಸರಿ ಸುಮಾರು ಅಲ್ಲಿ ಉಂಟಲ್ಲ ಅಷ್ಟು ಹೈಟ್ ಆಗಿರೋದು ಇದು ಕೂಡ ಹೋಗುತ್ತೆ. ಆದರೂ ಕೂಡ ಮತ್ತೆ ಚಿಗುರು ಬಿಡುತ್ತೆ ಅಂತೇಳಿ ಮತ್ತೆ ಬೇಲಿ ಮಾಡೋದು. ಇದಕ್ಕೆಲ್ಲ ಎಲೆ ಹೊರಗಡೆ ಜಸ್ಟ್ ಬಂದಿದೆ, ಅದನ್ನು ಕೂಡ ಬಿಡೋದಿಲ್ಲ, ಸಿಕ್ಕಿದ್ರೆ ತಿನ್ಕೊಂಡ್ಬಿಡತ್ತೆ. ಆದರೂ ತಿಂದಿದೆ ನೋಡಿ ಒಂದೊಂದು ಎಲೆನೂ. ಶಶಿಗೂ ಕೂಡ ಈ ಥರ ಬೇಲಿ ಮಾಡಿದ್ವಿ. ಒಂದು ಸ್ವಲ್ಪ ಹೈಟ್ ಹೋಗಿದೆ, ಅದಕ್ಕೆ ಬೇಲಿ ಇರೋದನ್ನೆಲ್ಲ ಬಿಚ್ಚಿ ಹಾಕಿ ಒಂದೆರಡು ಇದು ಗುಟ್ಟನೆಲ್ಲ ತೆಗೆದುಬಿಟ್ಟು ಒಂದು ಗುಟ್ಟನ ಹಾಕಿ ಕಟ್ಟಿದ್ವಿ. ಬಾಕಿದೆಲ್ಲಕ್ಕೂ ಕೂಡ ಈ ಥರ ಮಾಡಿ ಕಟ್ಟಿದ್ವಿ. ಆದರೂ ಕೂಡ ಎಲ್ಲಿ ಎಲೆ ಕಾಣಿಸುತ್ತೆ ಅದನ್ನು ಬಂದು ತಿನ್ಕೊಂಡ್ಬಿಡತ್ತೆ. ಹಲಸಿನ ಗಿಡಕ್ಕೆ ಬೇಲಿ ಮಾಡಿ ಆಯಿತು, ಸ್ವಲ್ಪ 12 ಗಂಟೆ ಆಯಿತು. ಹಾಗಾಗಿ ತುಂಬ ದಿನ ಆಯಿತು ಬಂದಾಗಿಂದ ತೋಟಕ್ಕೆ ಸಾಂಗೆಲ್ಲ ಎಳೆದಿರಲಿಲ್ಲಾಗಿತ್ತು ನಾವು. ಹಾಗೆ ಕಾಲಿಗೆ ಒಳಗೆಲ್ಲ ಬಿದ್ದಿರೋದುಂಟು. ಅಮ್ಮ ಮೇಲ್ಗಡೆಯಿಂದ ಬಾ ಅಂತಂದೆ, ನಾನು ತೋಟದ ಕೆಳಗಡೆಯಿಂದ ಬಂದಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ದಿಕ್ಕಿಂದ ಬಂದರೆ ಬೇಗ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಮತ್ತು ಕಾಲಿಗೆ ಒಳಗೆಲ್ಲ ಸಾಂಗೆ ಬಿದ್ದುಬಿಟ್ರೆ, ನೀರು ಸ್ಟಾಕ್ ಆಗಿಬಿಟ್ರೆ ಕೊಳೆ ರೋಗ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸತಿ ಎಲ್ಲ ಹೋಗಿ ಸಾಂಗೆನ ಕಡಿದು ಬಿಡುವ, ಸೈಡಿಗೆ ಎತ್ತಿ ಬಿಡುವ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ನೋಡಿ ಮಧ್ಯೆ ಈ ರೀತಿಯಾಗಿ ಬಿದ್ಕೊಂಡಿರುತ್ತೆ, ಕಾಲಿಗೆ ಒಳಗೂ ಕೂಡ ಜಾಸ್ತಿ ಬಿದ್ದಿರುತ್ತೆ. ಅದನ್ನೆಲ್ಲ ಎತ್ತಿಬಿಟ್ಟು ಮೇಲ್ಗಡೆ ಹಾಕಿ ಕೊಚ್ಚಿ ಇಡೋದು. ಸೊ ಅಷ್ಟು ಮಾಡಿ ನೆಕ್ಸ್ಟ್ ದನಗಳಿಗೆಲ್ಲ ಹೊರಗೆ ಹಾಕಿ ಮನೆಗೆ ಹೋಗೋದು. ಇಷ್ಟು ಮಾಡೋ ತನಕ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬರಬೇಕಿದ್ರೆ ಒಂದು ಚಿಕ್ಕದಾಗಿ ಮಳೆ ಬಂತು, ರೇನ್ಕೋಟ್ ಹಾಕ್ಕೊಂಡಿದ್ದೆ. ಇಲ್ಲಿ ನೋಡ್ರೆ ಇದು ಕತ್ತಿ ತಾಗಿಬಿಡ್ತು, ರೇನ್ಕೋಟಿಗೆ ತಾಗಿ ಸ್ಲಿಪ್ ಆಗಿ ಕೈಗೆ ತಾಗಿಬಿಡ್ತು. ಹಿಂಗೆ ಕಡಿಬೇಕಾದ್ರೆ ಸಾಂಗೆ ಗಾಯನೇ ಆಗಿಬಿಡ್ತು. ಬಟ್ ತುಂಬ ದಿನ ಆಯಿತು, ಗಾಯ ಮಾಡ್ಕೊಂಡಿರಲಿಲ್ಲಾಗಿತ್ತು. ಬಟ್ ಅಪರೂಪಕ್ಕೆ ರಕ್ತ ಬಲಿ ತಗೊಂಡ್ಬಿಡ್ತು ಕತ್ತಿ. ಬಟ್ ಇದು ನಾರ್ಮಲಾಗಿ ಮನೇಲಿರೋ ಕತ್ತಿಯಲ್ಲಾಗಿತ್ತು, ಇಲ್ಲೇ ಇಟ್ಟಿರೋ ಕತ್ತಿಯಾಗಿತ್ತು. ಇದನ್ನು ತಗೊಂಡು ಬಂದಿದ್ದೆ ನಾನು. ಸೊ ಕೊನೆಗೂ ರಕ್ತ ಬಲಿ ತಗೊಂಡೇ ಬಿಡ್ತು. ಚಿಕ್ಕದಾಗಿದೆ, ದೊಡ್ಡ ಗಾಯ ಏನಾಗಿಲ್ಲ, ಬಟ್ ಸೆಳೆತಾ ಉಂಟು. ಬಟ್ ಅದಕ್ಕೆ ಈಗ ಮನೆಗೆ ಹೋಗಿ ಬ್ಯಾಂಡೇಡ್ ಆದರೆ ಏನಾದರೂ ಸುತ್ಕೋಬೇಕು. ಸೊ ಬೇಗ ಸಾಂಗಿನೆಲ್ಲ ಎತ್ತಿಬಿಟ್ಟು ದನಗಳಿಗೆ ಹೊರಗೆ ಹಾಕಿ ಮನೆಗೆ ಹೋಗಬೇಕು. ಆಲ್ರೆಡಿ ಸುಮಾರು ಟೈಮ್ ಆಗಿದೆ, 12 ಕಾಲು ಇಷ್ಟ ಆಗಿದೆ. ಇಲ್ಲ ಅಂತಂದ್ರೆ 1 ಅವರ್ ಬೇಕು ನಮಗೆ ತೋಟದ ಕಾಲಿಗೆ ಎಲ್ಲ ಅಷ್ಟು ಕೂಡ ಎಲ್ಲ ತೋಟಕ್ಕೂ ನೋಡ್ಕೊತ ಹೋಗಿ ಕೊಚ್ಚಿ ಹಾಕಿ ಎಲ್ಲ ಮುಗಿಸೋತನ. ಮಳೆ ಬಂದರೆ ಇನ್ನೂ ಲೇಟ್ ಆಗುತ್ತೆ. ಮಳೆ ಬಂದಿರೋದ್ರಿಂದ ರೇನ್ಕೋಟ್ ಹಾಕಿರೋದ್ರಿಂದ ಗಾಯ ಮಾಡಿಕೊಂಡೆ ನಾನು. ಸ್ವಲ್ಪ ಬೇಜಾರಾಯಿತು, ಇದು ಯಾಕೆ ಮಳೆ ಬಂತು ಇಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು. ಬಟ್ ಏನು ಮಾಡೋದು, ಗಾಯ ಆಗೋಗ್ಬಿಟ್ಟಿದೆ. ನೋಡುವ ಮುಂದೆ ಕೇರ್ಫುಲ್ಲಾಗಿ ಕೆಲಸ ಮಾಡೋದನ್ನು. ತೋಟದ ಸಾಂಗೆಲ್ಲ ಕೊಚ್ಚಿ ಮುಗಿಸಿದ್ವಿ. ಎಷ್ಟು ಅಂದರೆ 1 ತಿಂಗಳಾಗಿತ್ತು ಅನಿಸುತ್ತೆ ಈ ತೋಟಕ್ಕೆ ಸಾಂಗೆ ಎತ್ತಿರಲಿಲ್ಲಾಗಿತ್ತು. ಯಾಕೆಂದರೆ ಆ ತೋಟಕ್ಕೆ ಹೊಸ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ರು, ಅದು ಇದು ಅಂತ ಹೇಳಿಬಿಟ್ಟು ತೋಟದ ಸಾಂಗೆ ಎತ್ತದು ಹಾಗೆ ಬಿಟ್ಟಿಟ್ಟಿದ್ವಿ. ಬಟ್ ತುಂಬಷ್ಟು ಕೊಳತೆ ಹೋಗಿಬಿಟ್ಟಿದೆ ಸಾಂಗೆ.
ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಹಾಕಿದ್ವಿ, ಕ್ಲೀನ್ ಮಾಡಿದ್ವಿ. ಅಮ್ಮ ಮೇಲ್ಗಡೆಯಿಂದ ಬಂದುಬಿಟ್ಟಿದ್ರು, ನಾನು ಕೆಳಗಡೆಯಿಂದ ಬಂದುಬಿಟ್ಟಿದ್ವಿ. ಈಗ ಅಮ್ಮ ದನಗಳಿಗೆ ಹೊರಗಡೆ ಹಾಕ್ಲಿಕ್ಕೆ ಹೋಗಿದ್ದಾಳೆ. ತಂತಿ ಕೆಳಗಡೆ ಇಳಿಸಿಬಿಟ್ಟು ಹೊರಗಡೆ ಹಾಕ್ತಾಯಿದ್ದಾರೆ. ಇಲ್ಲೇ ಇದ್ದಾರೆ ದನ ಎಲ್ಲ ಕೂಡ. ಹಂಗೆ ಸುತ್ತಾಕ್ಸಿ ಈ ಕಡೆ ಬಂದರು ಅವರು. ಈಗ ತಂತಿ ಬಿಟ್ಟು ಹೊರಗಡೆ ಹಾಕ್ತಾಯಿದ್ದೀವಿ. ಸೊ ಇದು ಗಾಯ ಆಗಿರೋದು ಅಮ್ಮಂಗೆ ಗೊತ್ತಿಲ್ಲ, ಬಟ್ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡ್ತೀನಿ ಆಯಿತಾ. ಗಾಯ ಆಗಿದೆ ಅಮ್ಮ ಅಂತ ಹೇಳಿಬಿಟ್ಟು, ಬಟ್ ರಿಯಾಕ್ಷನ್ ದೊಡ್ಡದಾಗಿ ಶಾಕಿಂಗು ಆ ಥರದ್ದೇನೂ ಇರೋದಿಲ್ಲ. ಹೌದಾ ಅಂತ ಅಷ್ಟೇ ಹೇಳಿದ್ಬಿಟ್ರೆ ಇನ್ನೊಂದು ಜಾಸ್ತಿ ರಿಯಾಕ್ಷನ್ ಇರೋದಿಲ್ಲ. ಅದು ಇರುತ್ತೆ ಅಲ್ವ ಗೊತ್ತಿಲ್ಲ, ಯಾಕಂದರೆ ತುಂಬ ಚಿಕ್ಕ ಗಾಯ ಆಗಿದೆಯಲ್ಲ. ಸೊ ನಾನು ದೊಡ್ಡ ಗಾಯ ಆಗಿದೆ ಅಂತ ಹೇಳ್ತೀನಿ, ರಕ್ತನೇ ಸ್ಟಾಪ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅಮ್ಮಂಗೆ ಹೇಳ್ತೀನಿ. ದನ ಹೊರಗಡೆ ಹಾಕಿ ಬಂದಮೇಲೆ ಅವಳಿಗೆ ಕೇಳಿ ನೋಡ್ತೀನಿ ಹೀಗಾಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ಒಂದು ಇಸ್ಕ ಬೆನ್ನ ಮೇಲೆ ಒಂದು ಶಂಕ ಇಟ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡಿ ಪಾಪ ಎಷ್ಟು ಭಾರ ಇರ್ಬೋದೇನೋ, ಸ್ಲೋ ಆಗಿ ಹೋಗ್ತಾ ಇದೆ. ಇಸ್ಕ ಉಂಟಲ್ಲ, ಏನಾದರೂ ನಮ್ಮ ಬಟ್ಟೆ ಮೇಲೆ ಎಲ್ಲಾದರೂ ಹೀಗೆ ಓಡಾಡ್ತು ಅಂತಂದರೆ ಅದು ಒಂದು ನೊರೆ ಬಿಡುತ್ತೆ. ಆ ನೊರೆ ಏನಾದರೂ ಬಟ್ಟೆಗೆ ತಾಕ್ತು ಅಂದರೆ ಹೋಗೋದೇ ಇಲ್ಲ, ಹಾಗಿರುತ್ತೆ. ಮತ್ತು ಇಸ್ಕ ಓಡಾಡೋದ್ರಲ್ಲಿ ತುಂಬ ನೈಸ ಅಂದರೆ ನೈಸ ಆಗಿರುತ್ತೆ, ಒಂಥರ ನೊರೆ 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 ಬಿಡ್ತಾ ಹೋಗುತ್ತೆ. ಅದು ಸಿಕ್ಕಾಪಟ್ಟಿ ನೈಸ ಆಗಿರುತ್ತೆ. ಮತ್ತು ಬಟ್ಟೆ ಮೇಲೆ ಏನಾದರೂ ಹೋಯಿತು ಅಂತಂದರೆ ಅದು ಪೂರ್ತಿಯಾಗಿ ಅದು ಒಂಥರ ಪಟ್ಟಿ ಒಂದು ಗೆರೆ ಎಳ್ದಂಗೆ ಆಗಿರುತ್ತೆ. ಅದು ತೊಳೆದ್ರೂ ಕೂಡ ಹೋಗೋದಿಲ್ಲ. ಪ್ರತಿ ಸತಿನೂ ಓಡಾಡಿದ್ರೆ ಹಾಗಾಗತ್ತೆ ಅಂತಲ್ಲ, ಬಟ್ ಕೆಲವೊಂದು ಸತಿ ಅದು ಏನೋ ನೊರೆ ಬಿಡುತ್ತಲ್ಲ, ಆ ನೊರೆ ಬಿಡ್ತು ಅಂತಂದರೆ ಸಾಕು, ಬಟ್ಟೆ ಕಲೆ ಹಾಗೆ ಇದ್ಬಿಡತ್ತೆ. ಅಮ್ಮ ಬಂದು ಆಯಿತಾ ಕೇಳ್ತೀನಿ. ಇಷ್ಟು ಚಿಕ್ಕ ಗಾಯ ಆಯಿತು ನೋಡು. ರೇನ್ ಕೋಟ್ ಹಾಕೊಂಡು ಹೋಗಿದ್ನಲ್ಲ, ರೇನ್ ಕೋಟಿಗೆ ತಾಗಿ ಸ್ಲಿಪ್ ಆಗಿ ಗಾಯ ಆಗಿಬಿಡ್ತು. ಇಷ್ಟೇ ರಿಯಾಕ್ಷನ್ ಮುಗೀತು ನೋಡಿದ್ಲು. ತೋಟದಿಂದ ಮಧ್ಯಾಹ್ನ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಂದರೆ ಮೊಬೈಲ್ ನೋಡ್ತಾ ಎಡಿಟಿಂಗ್ ಎಲ್ಲ ಮಾಡೋದಿರತ್ತಲ್ಲ, ಸೊ ಅದನ್ನು ಮಾಡ್ತಾ ಕೂತ್ಕೊಂಡೆ. ಅಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು. ಎದ್ದ ತಕ್ಷಣ ಮಳೆ ಸ್ವಲ್ಪ ನಿಲ್ತು, ಹಾಗಾಗಿ ಸ್ವಲ್ಪ ತರಕಾರಿ ತರೋದುಂಟು, ಮತ್ತು ದನಗಳಿಗೆಲ್ಲ ನುಸಿ ಕಚ್ಚತ್ತಲ್ಲ ಅದರದ್ದೆಲ್ಲ ಸ್ವಲ್ಪ ಔಷಧಿ ತರೋದುಂಟು. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಏನೇನಾಗುತ್ತೆ ಅಂತ ನೋಡೋದು, ಹೋಗಿ ಏನೇನು ತರೋಕ್ಕಾಗತ್ತೆ ಅಂತ ಹೇಳಿ ನೋಡೋದು. ಮೊನ್ನೆ ಹೋಗಿದ್ರಾಗಿತ್ತು ಒಂದು ಸ್ವಲ್ಪ ಶಾಪಿಂಗ್ನ ಮನೆ ಐಟಮ್ಸನ್ನು ತಗೊಂಡು ಬಂದಿದ್ರು ನಾನು ಅಮ್ಮ ಸೇರಿಕೊಂಡು. ಹಾಗೆ ಇವತ್ತು ಸ್ವಲ್ಪ ಏನೇನಾಗತ್ತೋ ಅಂತ ತಗೊಂಡು ಬರಬೇಕು. ಮಳೆ ಬಂತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಮಳೆ ನಿಂತಿದೆ, ಸೊ ಹೋಗಿ ತಗೊಂಡು ಬರಬೇಕು. ತರಕಾರಿ ಅಂತೂ ಬೇಕೇ ಬೇಕು. ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ದನಗಳಿದೆ ಔಷಧಿ ಒಂದು ತಗೊಂಡು ಬರಬೇಕು. ಅಷ್ಟನ್ನು ತಗೊಂಡು, ಮತ್ತು ಬೆಕ್ಕಿಗಳಿಗೆ ಹಾಲು ಇಂಪಾರ್ಟೆಂಟು, ಅದನ್ನು ತರಬೇಕು. ಅದನ್ನೆಲ್ಲ ತಗೊಂಡು ಬಂದು ಪಿಂಕಿಗೆ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ಹಾಲು ತಗೊಂಡು ಬಂದು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಹೇಳಿ. ಸೊ ಹೋಗಿ ಏನೇನೋ ಆಗುತ್ತೆ ನೋಡುವ. ಹಾಗೆ ಹೋಗಬೇಕಿದ್ರೆ ನಮ್ಮ ತೋಟನ ನೋಡ್ಕೊಂಡು ಹೋಗುವ ತಳಿ ಒಂದು ವಿಸಿಟ್ನ ಕೊಟ್ವಿ. ನಮ್ಮ ತೋಟನ ಹೇಗಿದೆ ಅಂತೇಳಿ ನೋಡ್ಕೊಂಡು ಹೋಗೋದು. ಅವಸ್ಥೆ ಎಲ್ಲ ಬಾಳೆ ಗಿಡ ಎಲ್ಲ ಚಿಗುರ್ತಾ ಇದೆ ನೋಡಿ. ಇದು ಒಂದು ಇರಲಿಲ್ಲಾಗಿತ್ತು, ಇಷ್ಟು ಚಿಗುರಿದೆ ಅಂತ ಹೇಳ್ಬಿಟ್ಟು. ಹಾಗೆ ಪ್ರತಿಯೊಂದು ಕೂಡ ಚಿಗುರ್ತಾ ಇದೆ. ಇಲ್ಲಿ ನೋಡಿ ಪ್ರತಿಯೊಂದು ಹಿಂಡಿಗೂ ಕೂಡ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ. ಆ ಕಡೆಗಳೆಲ್ಲ ಜಾಸ್ತಿ ಬಂದಿರ್ಬೋದು. ಹೋಗಿ ಬಂದ್ವಿ. ಸಿಕ್ಕಾಪಟ್ಟೆ ದೊಡ್ಡ ಮಳೆ ಬಂತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಬಂದ್ವಿ. ಬಟ್ ದನದ ಹಾಸ್ಪಿಟ್ಲು ಕ್ಲೋಸ್ ಇತ್ತು. ಬಟ್ ಮತ್ತೊಂದು ಸತಿ ಹೋಗಿ ನೋಡಿಲ್ಲ ನಾವು ಕೂಡ. ಮತ್ತು ಮಳೆನೂ ಸಿಕ್ಕಾಪಟ್ಟೆ ಇತ್ತಾಗಿತ್ತು. ಮತ್ತು ಮತ್ತೊಂದು ಸಲ ಹೋದಾಗ ತರುವ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಯಾಕೆಂದರೆ ನಾವು ಹೋಗೋಕ್ಕೆ ಹೊರಗಡೆ ಎಲ್ಲಾದರೂ ಆರಾಮಿಲ್ಲ ಅಂದರೆ ದನಗಳಿಗೆ ಎಲ್ಲ ಆರಾಮಿಲ್ಲದಾಗ ಹೋಗ್ತಾರಲ್ಲ, ಸೊ ಹಾಗಾಗಿ ಹೊರಗಡೆನೂ ಹೋಗಿದ್ರೇನೋ. ಬಟ್ ಕ್ಲೋಸ್ ಇತ್ತು. ಮತ್ತೊಂದು ಸತಿ ಹೋಗಿ ನೋಡುವ ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಮನೆಗೆ ಬಂದರೆ ಸಾಕಾಗಿತ್ತು. ಸೊ ಬರೋ ತನಕ ಮಳೆ ಸಿಕ್ಕಿಲ್ಲ ನಮಗೆ ದಾರಿಯಲ್ಲಿ. ಹಾಗೆ ನಮ್ಮದು ಶಾಪಿಂಗು ಇಷ್ಟನ್ನು ಮಾಡ್ಕೊಂಡು ಬಂದ್ವಿ. ಇವತ್ತು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಮೊನ್ನೆ ನೋಡಿದ್ದಿದ್ರೆ ಸಿಕ್ಕಾಪಟ್ಟೆ ಇತ್ತು. ಬಟ್ ಏನು ಮಾಡಿದ್ದೀವಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಸೊ ಮೊನ್ನೆ ಮನೆ ಶಾಪಿಂಗೆಲ್ಲ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡು ತುಂಬಿಸ್ಕೊಂಡಿದ್ವಿ. ಬಟ್ಟೆ ಅಲ್ಲ ನಾವು ಶಾಪಿಂಗ್ ಮಾಡಿದ್ದು, ಬಟ್ ಮನೆಗೆ ಬೇಕಾಗಿರೋದು ಇಂಪಾರ್ಟೆಂಟು. ಅದೂ ನಮಗೆ ಹಳ್ಳಿ ಮನೆಗೆ, ಅದರಲ್ಲೂ ಮಲೆನಾಡಲ್ಲಿ ಸ್ಪೆಷಲಾಗಿ ಬೇಕೇ ಬೇಕಾಗತ್ತೆ. ಆ ಥರ ಅದನ್ನು ಶಾಪಿಂಗ್ ಮಾಡಿದ್ವಿ. ಸೊ ತೋರಿಸ್ತೀನಿ ಎಷ್ಟು ರೇಟು ಏನು ಅಂತ ಹೇಳ್ಬಿಟ್ಟು ಫುಲ್ಲಾಗಿ ನಿಮಗೆ ಹೇಳ್ತೀನಿ. ನೆಕ್ಸ್ಟು ಮನೆ ಒಳಗೆ ಹೋಗಿ ಅದನ್ನು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ರೋಡಿಗೆ ಮಣ್ಣಲ್ಲ, ಸೊ ಹಾಗಾಗಿ ಫುಲ್ಲಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಅದನ್ನು ಓಪನ್ ಮಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು. ಸೊ ಈಗ ಹೋಗಿ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ. ತಗೊಂಡು ಬಂದಿದ್ದೆ. ಅವ್ರಿಗೆ ಕರ್ದನಪ್ಪ, ಹಾಲು ಹಾಕ್ಲಿಕ್ಕಿಂತ ಅಂದರೆ ಕೊಟ್ಟೆ ಹೊಡೆಯೋಕ್ಕಿಂತ ಮುಂಚೆನೇ ಕರೆದ್ಬಿಟ್ಟು ಹಾಕ್ಲಿಕ್ಕೂ ಕೊಟ್ಟಿಲ್ಲ. ಎಲ್ಲ ಕಡೆ ಚಲ್ಕೊಂಡ್ರು. ಯಪ್ಪ ಏನು ಆಸರ್ ಬುರ್ಕ್ರಾದ್ರಪ್ಪ ಇವರು. ದೇವ್ರೆ, ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಬಿದ್ದಿರೋದು. ಪ್ಲೇಟ್ ಒಳಗೆ ಹಾಕ್ಲಿಕ್ಕೆ ಇಲ್ಲ, ಇಲ್ಲೀಗ ನಂಗೆ ನೋಡೋಕ್ಕೂ ಕೂಡ ಕೊಡ್ತಾ ಇಲ್ಲ ಇವರು. ಏನಪ್ಪ ದೇವ್ರೆ. ನೋಡಿ ಅನ್ನ ಕಲ್ಸಾಕೋದು ಕಡೆಗೆ ಹಾಲು ಹಾಕ್ಲಿಕ್ಕೂ ಕೊಡ್ತಾ ಇಲ್ಲ. ಮುಗೀತು ನಿಮ್ಮ ಕತೆ. ಇವತ್ತು ಹೋಗಿ ನಾವು ತಗೊಂಡಿದ್ದು ಮೇನಾಗಿ 3 ಮ್ಯಾಟು,
1 2 3 ಮ್ಯಾಟ್ ಈ ಥರ ಇದೆ. ಹಾಗೆ ಇದು 100 ರೂಪಾಯಿಗೆ 3 ಮ್ಯಾಟ್. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವೋ ಗೊತ್ತಿಲ್ಲ ಆಯಿತಾ. ಹಾಗೆ ಅಮ್ಮನಿಗೆ 4 ನೈಟಿ ತೊಗೊಂಡಿದ್ದೀವಿ, ಈ ಥರ ಕಾಲರ್ ಇರೋ ನೈಟಿ. ಇದಕ್ಕೆ ಯಾಕೆಂದರೆ ಇದು ಡಿಸ್ಕೌಂಟ್ ಬಿಟ್ಟಿದ್ರಾಗಿತ್ತು, ಸೊ ಹಾಗಾಗಿ ಅಲ್ಲಿ ಹೋಗಿ ತಗೊಂಡು ಬಂದಿರೋದು. ಈ ಮಳೆಗಾಲದಲ್ಲಿ ಒಣಗೋದಿಲ್ಲ, ಹಾಗಾಗಿ ಅಮ್ಮನಿಗೆ 4 ನೈಟಿ ತಗೊಂಡಿದ್ದೀನಿ. ಆ್ಯಂಡ್ ಲಂಗ ಸಾರಿ ಸ್ಕರ್ಟು 5 ತೊಗೊಂಡಿದ್ದೀವಿ, 90 ರುಪೀಸು. ಒಂದು ಲಂಗಕ್ಕೆ 90 ರುಪೀಸು. ಬಟ್ ತೆಳು ಇದೆ, ಒಣಗತ್ತೆ ಬೇಗ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದೀವಿ. ಈ ಥರ ಉದ್ದ ನೆರಿಗೆ, ಗಿಡ್ಡ ನೆರಿಗೆದಲ್ಲ, ಈ ಥರ ಉದ್ದ ಇದೆ ನೆರಿಗೆ ಈ ಥರದ್ದು. ಸೊ ಹತ್ರದಲ್ಲಿ ಒಂದು ಸತಿ ತೋರಿಸ್ತೀನಿ ನಿಮಗೆ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಹಾಸ್ಲಿಕ್ಕೆ ಮೇಲ್ಗಡೆ ಬೆಡ್ ಮೇಲೆಲ್ಲ ಹಾಸ್ತೀವಲ್ಲ ಅದು ಡಬಲ್ ಶೀಟು ಅಂತಂದರೆ ತುಂಬ ಅಂದರೆ ತುಂಬ ಉದ್ದ ಇದೆ ಇದು. ಇಲ್ಲ ಅಂತಂದ್ರು ಎಷ್ಟು ಫೀಟ್ ಇದೆ ಅಂತ ಅಂದರು. ನಾವು ಮೊನ್ನೆ ಹೋದಾಗಲೂ ಕೂಡ ಇದೇ ಥರದ್ದು ಒಂದು ತಂದಿದ್ರಾಗಿತ್ತು. ಅಂದರೆ 2 ಬೆಡ್ಡಿಗೆ ಹಾಕ್ಬೋದು, ಇದು ಅಷ್ಟು ದೊಡ್ಡದೇ ಆಗಿದೆ. 250 ರುಪೀಸನ್ನು ಕೊಟ್ಟಿದ್ವಿ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಇದು. ಮತ್ತು 2 ತೊಗೊಂಡಿದ್ದೀವಿ ಇವತ್ತು. ಈ ಥರ ಸೇಮ್ ಕಲರು, ಬೇರೆ ಕಲರ್ಸ್ ಇರಲಿಲ್ಲ, ಸೊ ಹಾಗಾಗಿ. ಮತ್ತು ಮೊನ್ನೆ ಒಂದು ತೊಗೊಂಡಿದ್ವಿ, ಮೊನ್ನೆ ತೊಗೊಂಡಿದ್ದು ಸೇಮ್ ಕಲರು. ಹಾಕ್ಲಿಕ್ಕೆ ಮೇಲ್ಗಡೆಯಿಂದ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಇದನ್ನು ಕಟ್ ಮಾಡಿದ್ರೆ 2 ಬೆಡ್ಶೀಟಿಗೆ ಆರಾಮ್ಸೆ ಹೊಲಿಸ್ಬೋದು, ಅಷ್ಟು ಉದ್ದ ಇದೆ ಇದು. ಆ್ಯಂಡ್ ಈ ಥರ ಬೆಡ್ಶೀಟು, ಇದು ಡಬಲ್ ಬೆಡ್ಶೀಟ್. ಇದು ಈ ಥರ ದಪ್ಪ ಬೆಡ್ಶೀಟ್ ಇರುತ್ತಲ್ಲ, ಇದು ಮೊನ್ನೆನೂ ತಂದಿದ್ರಾಗಿತ್ತು, ಇವತ್ತು ಕೂಡ ತಂದಿದ್ದೀವಿ. ಮೊನ್ನೆ ಈ ಥರದ್ದು ಡಬಲ್ ತಂದಿರಲ್ಲ, ಸಿಂಗಲ್ ತಂದಿದ್ದು. ಆ್ಯಂಡ್ ಇದು ಸಿಂಗಲ್, ಇದು ಡಬಲಿಂದ 2 ತಂದಿದ್ದೀವಿ, ಆ್ಯಂಡ್ ಸಿಂಗಲಿಂದ 2 ತಂದಿದ್ವಿ. ಟೋಟಲ್ ಆಗಿ 4 ತಂದಿದ್ವಿ. ಇವತ್ತು ತಂದಿರೋದು ಇಷ್ಟೇಯ. ಮೊನ್ನೆ ತಂದಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅವತ್ತು ನಾನು ಲಾಗ್ ಮಾಡಿರಲಿಲ್ಲಾಗಿತ್ತು, ಸೊ ಹಾಗಾಗಿ ಫುಲ್ ಪ್ಯಾಕ್ನ ಮಾಡಿಟ್ಟಿದ್ದೀವಿ. ಆ್ಯಂಡ್ ಅದ್ರದ್ದೊಂದು ಫೋಟೋ ಹೊಡೆದಿದ್ದೀನಿ ಏನೇನು ತೊಗೊಂಡಿದ್ವಿ ಅಂತೇಳಿ. ಮೊನ್ನೆ ಚಾಪೆ ತೊಗೊಂಡಿದ್ವಿ, ಮತ್ತು ಈ ಥರ ಬೆಡ್ಶೀಟ್ ಎಲ್ಲ ಇನ್ನು ಬೇರೆ ಥರ ಬೆಡ್ಶೀಟ್ ಒಂದು 4 ತೊಗೊಂಡಿದ್ವಿ. ಮನೆಗೆ ಬೇಕು ಅಂತೇಳಿ ಮನೆ ಯೂಸಿಗೆ ತೊಗೊಂಡಿರೋದು. ಇದಕ್ಕೆ ರೇಟು ಡಬಲ್ ಶೀಟಿಗೆ 350 ಆ್ಯಂಡ್ ಸಿಂಗಲಿಗೆ 280 ಕೊಟ್ಟಿದ್ವಿ. ಬಟ್ ಓಕೆ, ನಾವು ಬೇರೆ ಕಡೆ ಎಲ್ಲ ಕೇಳಿದಾಗ ಕಾಸ್ಟ್ಲಿ ಇತ್ತು. ಬಟ್ ಇವಾಗ ಸ್ವಲ್ಪ ನಮಗೆ ಚೀಪಲ್ಲಿ ಸಿಕ್ತು, ಮತ್ತು ನಮ್ಮ ಮನೆ ಹತ್ತಿರದಲ್ಲೇ ಆಗಿರೋದು. ತಗೊಂಡು ಬರೋಕ್ಕೂ ನಮಗೆ ಸ್ವಲ್ಪ ಈಸಿ ಆಯಿತು. ಸೊ ಹಾಗಾಗಿ ನಾವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ಹೋಗಿ ಮತ್ತೆ ಎಷ್ಟೆಲ್ಲ ತಗೊಂಡು ಬಂದ್ವಿ ನಾವು. ನಮಗೆ ತುಂಬ ಬೇಕಾಗತ್ತಲ್ಲ, ಸೊ ಹಾಗಾಗಿ. ಮತ್ತು ಇದೊಂದು ಸ್ವಲ್ಪ ಹುಲಿ ಪುಟ್ಟಿ ಆಗಿರುತ್ತಲ್ಲ, ಹುಲಿ ಚಿತ್ರ ಇದ್ದಂಗಿದೆ. ಇದು ಸೇಮ್ ನೋಡಿದ್ರೆ ಯಾರಾದರೂ ಹೊತ್ಕೊಂಡು ಮಲ್ಕೊಂಡ್ರಂತೂ ಹುಲಿ ಮಲ್ಕೊಂಡಿದೆ ಅಂತ ಹೇಳ್ಬೋದು ಇದಕ್ಕೆ ನೋಡಿದರೆ. ಇದು ಮೊದಲಿನ ದಿನ ತಂದಿರುವಂಥದ್ದು ನಾವು ಬೆಡ್ಶೀಟು ಆ್ಯಂಡ್ ಚಾಪೆ ಆ್ಯಂಡ್ 2 ಟೈಪ್ಸಿನ ಬೆಡ್ಶೀಟ್ ತಂದಿದ್ದೀವಿ. ಸೊ ಇದರ ರೇಟು ಕೂಡ ನಾನು ಅಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ. ಇದ್ರದ್ದು ಫೋಟೋ ಅಷ್ಟೇ ನಾನು ಹೊಡೆದಿಟ್ಕೊಂಡಿದ್ದಾಗಿತ್ತು, ಅದರದ್ದು ವಿಡಿಯೋ ಕೂಡ ಯಾವುದೂ ಮಾಡಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ ಇರಲಿ ಅಂತ ಹೇಳಿಬಿಟ್ಟು ಸೇಮ್ ರೇಟು. ಬಟ್ ಬೆಡ್ಶೀಟಲ್ಲಿ 2 ಟೈಪ್ಸ್ ತಂದಿದ್ವಿ ನಾವು. ಮತ್ತು ಚಾಪೆನ 3 ಕ್ವಾಲಿಟೀಸು, ಸೊ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಲೋ ಕ್ವಾಲಿಟಿ ಈ ಥರದ್ದೆಲ್ಲ ತಂದಿದ್ದೀವಿ ನಾವು. ನಮಗೆ ಯಾವ ರೀತಿ ಬೇಕಾಗುತ್ತೋ ಅಷ್ಟನ್ನು ತಂದಿದ್ದೀವಿ. ಬಟ್ ಬೆಸ್ಟ್ ಸೇಲಲ್ಲಿ ನಾವು ಇದೆ ಅಂತ ಹೇಳಿಬಿಟ್ಟು ತಗೊಂಡು ಬಂದಿರೋದು. ಹಾಗೆ ಸ್ವಲ್ಪ ನಮಗೆ ಚೀಪಲ್ಲಿ ಸಿಕ್ಕಿರೋದ್ರಿಂದ ನಾವು ಎಲ್ಲ ಕಡೆಯೂ ನೋಡಿ ತಗೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ರಾಗಿತ್ತು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಚೀಪಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಆದಷ್ಟನ್ನು ತಗೊಂಡು ಬಂದಿದ್ದೀವಿ. ಸೊ ಇಷ್ಟನ್ನು ಪರ್ಚೇಸ್ ಮಾಡಿದ್ವಿ. ಇದು ನಮ್ಮ ಬೆಡ್ಶೀಟು ಆ್ಯಂಡ್ ಈ ಕಡೆದಿರೋದು ಲಂಗ ಆ್ಯಂಡ್ ನೈಟಿ ಆ್ಯಂಡ್ ಮ್ಯಾಟು. ಇವತ್ತೇ ಶಾಪಿಂಗ್ ಮಾಡಿರೋದು ಇಷ್ಟೇಯ. ಮೊನ್ನೆ ತುಂಬ ಶಾಪಿಂಗ್ ಮಾಡಿದ್ರಾಗಿತ್ತು, ಹೋಗಿ ತಗೊಂಡು ಬಂದ್ವಿ. ಮಳೆ ತುಂಬ ಬೀಳ್ತಾ ಇತ್ತು, ಹೊಳ ಇದ್ದಾಗ ಹೋಗಿ ತಗೊಂಡು ಬಂದ್ವಿ. ಬಟ್ ಚೀಪಲ್ಲಿ ಸಿಗ್ತಾ ಇತ್ತು, ಸೊ ಹಾಗಾಗಿ ತಗೊಂಡು ಬಂದ್ವಿ. ಬೇರೆ ಕಡೆ ಎಲ್ಲ ನಾವು ಕಂಪೇರ್ ಮಾಡಿ ನೋಡಿದ್ವಿ, ತುಂಬ ಜಾಸ್ತಿ ಇತ್ತು. ಮತ್ತು ನಮಗೆ ನಿಯರ್ ಬೈ ಇತ್ತು, ಹೋಗಿ ತಗೊಂಡು ಬರೋಕ್ಕೆ ಈಸಿ ಆಗ್ತಿತ್ತು ನಮಗೆ. ಹಾಗಾಗಿ ತಂದ್ವಿ. ಮತ್ತು ತಂದಿದ್ದನ್ನು ಉಳಿಯುತ್ತೆ. ಮತ್ತು ನಮಗೆ ಯಾರಾದ್ರೂ ಫಂಕ್ಷನ್ ಎಲ್ಲ ಆದಾಗಲ್ಲ ಬೇಕಾಗತ್ತಲ್ಲ, ಸೊ ಹಾಗಾಗಿ ಮೊನ್ನೆ ಹೋಗಿ ತಗೊಂಡು ಬಂದಾಗ ಚಾಪೆ ತಂದಿದ್ವಿ. ಆ್ಯಂಡ್ ಚಾಪೆ 8 ಥರ ತಂದಿದ್ವಿ. ಅದರಲ್ಲಿ ಡಬಲು, ಸಿಂಗಲು ಆ ಥರ ತಂದಿದ್ವಿ. ಅದರಲ್ಲಿ 3 ಟೈಪ್ಸಿನ ತಂದಿದ್ವಿ. ಅಂದರೆ ಕ್ವಾಲಿಟಿಯಲ್ಲಿ ಸ್ವಲ್ಪ ಹೈ ಕ್ವಾಲಿಟಿ, ಲೋ ಕ್ವಾಲಿಟಿ ಆ ಥರದಲ್ಲಿ 3 ಥರ ಕ್ವಾಲಿಟಿ ತಂದಿದ್ವಿ ನಾವು. ಅದನ್ನೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ವಿ. ಬೆಡ್ಶೀಟು ಕೂಡ ಹಾಗೆಯೇ ಸಿಂಗಲಿಂದ ಈ ಥರ ಬೆಡ್ಶೀಟ್ ಉಂಟಲ್ಲ, ಈ ಥರ ಬೆಡ್ಶೀಟು, ಈ ಥರ ದಪ್ಪ ಬೆಡ್ಶೀಟಿಂದ ಬರುತ್ತಲ್ಲ ಆ ಥರದ್ದು. ಬಟ್ ಅದರಲ್ಲಿ ಮೊನ್ನೆ ತಂದಿರೋದೆಲ್ಲ ಸಿಂಗಲ್ಲೇ ಆಗಿತ್ತು. ನಾವು ಇವತ್ತೇ ಡಬಲ್ 2, ಸಿಂಗಲ್ 2 ತಂದಿದ್ದೀವಿ. ಹಾಗೆ ಮತ್ತು ಬೇರೆ ಥರ ಕ್ವಾಲಿಟಿದು ಅಮ್ಮ ತಗೊಂಡಿದ್ಲು, ಅದೊಂದು 5 ತಗೊಂಡಿದ್ಲು ಅನಿಸುತ್ತೆ ಅಮ್ಮ ಬೆಡ್ಶೀಟು. ಅದು ಕೂಡ ಪ್ಯಾಕ್ ಆಗಿದೆ. ಅದರಲ್ಲಿ ಒಂದು ಫೋಟೋ ಹೊಡೆದುಂಟು, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅದು ತಗೊಂಡಿದ್ವಿ ಅಂತೇಳಿ, ಅಂದರೆ ಮನೆಗೆ ತಂದು ಇಟ್ಟು ಒಂದು ಫೋಟೋ ಹೊಡೆದಿದ್ದುಂಟು, ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ನಮ್ಮ ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ವಿ.